ಈ ಸಮಯದಲ್ಲಿ ಶುಕ್ರಾಚಾರ್ಯರು ಬರ್ತಾರೆ. ಶುಕ್ರಾಚಾರ್ಯರು ಬಂದು ಬಲಿಚಕ್ರವರ್ತಿಯಲ್ಲಿ ಹೇಳ್ತಾರೆ, ದಾನವನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಬೇಡ. ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ಬಂದಿದ್ದಾನೆ. ಈ ಮಾತನ್ನು ಕೇಳಿ ಬಲಿಚಕ್ರವರ್ತಿಗೆ ಬಹಳ ಸಂತೋಷವಾಗಿ ಬಿಡುತ್ತದಂತೆ. ದೇವರು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾನ, ನಾನು ಕೊಡ್ತಾಗಿದ್ದೇನೆ, ದೇವರು ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾನೆ, ನನ್ನದು ಎಂತಹ ದೊಡ್ಡ ಭಾಗ್ಯ ಅಂತ ಭಾವಿಸ್ತಾನಂತೆ. ದೇವರ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡುವಂತಹ ಭಾಗ್ಯವಿದೆ ಅಂತಂದಾಗಲೇ ನಾವು ಬಹಳ ಭಾಗ್ಯಶಾಲಿಗಳು ಅಂತ ಭಾವಿಸ್ತೇವೆ. ಅಂತಹದ್ದು ದೇವರು ಸಾಕ್ಷಾತ್ತಾಗಿ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾನೆ. ಅವನ ಹೆಂಡತಿಯೂ ಕೂಡ ಅನುಮೋದನೆಯನ್ನು ಕೊಡ್ತಾಳಂತೆ. ದಾನ ಕೊಡಬೇಕು, ಅಂತವರಿಗೆ ದಾನ ಕೊಡಬೇಕು, ಸತ್ಪಾತ್ರರಿಗೆ ದಾನ ಕೊಡೋದು, ಇನ್ಯಾರಿಗೆ ದಾನ ಕೊಡೋದು, ದಾನವನ್ನು ಕೊಟ್ಟೇ ತಿರಬೇಕು ಅಂತ ಇಬ್ಬರು ಕೂಡ ಮಾತನಾಡಿಕೊಳ್ತಾರಂತೆ. ಶುಕ್ರಾಚಾರ್ಯರು ಮತ್ತೆ ಮತ್ತೆ ಹೇಳ್ತಾರೆ, ದಾನವನ್ನು ಕೊಡ್ತೇನೆ ಅಂತ ಅನ್ನಬೇಡ, ಅಧಃಪತನ ಹೊಂದು ಬಿಡ್ತೀನಿ ನೀನು ಅಂತ ಹೇಳಿದಾಗ, ಇಲ್ಲ ನಾನು ದಾನವನ್ನು ಕೊಟ್ಟೇ ಕೊಡ್ತೇನೆ ಅಂತ ಹೇಳಿ ಸ್ವೀಕಾರ ಮಾಡ್ತಾರಂತೆ, ಇಚ್ಛೆಯನ್ನು ಪಡ್ತಾರಂತೆ. 3 ಹೆಜ್ಜೆ ಭೂಮಿಯೆಲ್ಲ ತೆಗೆದುಕೋ ಅಂತ ಹೇಳ್ತಾರಂತೆ. ಪುನಃ ವಾಮನ ಹೇಳ್ತಾನೆ, ಪತಿತೇತೋ ಯೇ ವಾಮನೋ ಭೂತ ವಾಮನಃ. ಬರೀ ದಾನ ಕೊಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಗಿಂಡಿಯನ್ನು ತೆಗೆದುಕೊಳ್ಳ್ರಿ, ಕೈಗೆ ನೀರು ಹಾಕಿ ಕೃಷ್ಣಾರ್ಪಣ ಅಂತ ಹೇಳಬೇಕು, ಆವಾಗ ಮಾತ್ರ ದಾನ ಪೂರ್ತಿ ಆಗೋದು. ಸುಮ್ಮನೆ ತಗೊಂಡು ಹೋಗುವ ದಾನ ಅಲ್ಲ, ದಾನ ಬೇರೆ, ಸಹಾಯ ಬೇರೆ. ಸಹಾಯಕ್ಕೂ ದಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಕೆಲವರಿಗೆಲ್ಲ ಈ ವ್ಯತ್ಯಾಸ ಗೊತ್ತಿರೋದಿಲ್ಲ. ಸಹಾಯ ಏನು, ದಾನ ಏನು ಅಂತ. ದಾನ ಯಾರಿಗೆ ಕೊಡಬೇಕು ಅಂತಂದರೆ, ಇಸ್ಕೊಳ್ತಾ ಇದ್ದಾರಲ್ಲ ವ್ಯಕ್ತಿಗಳು, ಅವರು ದಾನ ಅಂದರೆ ಹಾಗೆ ದಾನ ತುಂಡು ಮಾಡೋದು ಅಂತ ಅರ್ಥ. ಇಸ್ಕೊಳ್ಳೋ ವ್ಯಕ್ತಿಗಳು ನಮ್ಮ ಪಾಪವನ್ನು ತುಂಡು ಮಾಡ್ತಾರಂತೆ, ಪಾಪವನ್ನು ಕಡಿಮೆ ಮಾಡ್ತಾರಂತೆ. ಹಾಗಾದರೆ ಯಾರಿಗೆ ಪಾಪವನ್ನು ಕಡಿಮೆ ಮಾಡುವ ಶಕ್ತಿ ಇರ್ತದೋ ಅವರಿಗೆ ಕೊಡುವುದು ದಾನ, ಇತರಿಗೆ ಕೊಡುವುದು ದಾನ ಅಲ್ಲ. ಕೊಟ್ಟವರಿಗೆ ದಾನ ಕೊಟ್ಟರೆ ಇಸ್ಕೊಳ್ಳೋ ವ್ಯಕ್ತಿಗಳ ಹತ್ರ ಜಾಸ್ತಿ ಆಗಿಬಿಡ್ತದೆ. ಪಾಪ ಎಷ್ಟೋ ಜನ ಏನು ಇಲ್ಲದೆ ಇರುವಂತಹ ವ್ಯಕ್ತಿಗಳಿರ್ತಾರೆ, ಅವರಿಗಾದರೂ ಒಂದಿಷ್ಟು ಕೊಡಬಹುದಲ್ಲ, ಕೊಡುವುದು ತಪ್ಪಲ್ಲ, ಆದರೆ ಕೊಟ್ಟಂತಹದ್ದು ದಾನ ಆಗೋದಿಲ್ಲ. ದೇಹಕ್ಕೆ ರೋಗ ಬಂದಿರ್ತದೆ, ರೋಗ ಬಂದಾಗ ಆಸ್ಪತ್ರೆಗೆ ಹೋಗಿ ಔಷಧಿಯನ್ನು ಸ್ವೀಕಾರ ಮಾಡಬೇಕು. ಆಸ್ಪತ್ರೆಗೆ ಹೋಗಬೇಕು ಅಂತ ತನ್ನ ವಾಹನದಲ್ಲಿ ಹೋಗಿದ್ದಾನೆ. ಈ ಕಡೆ ಸಾಲಲ್ಲಿ 10 ಜನ ವೈದ್ಯರು, ಈ ಕಡೆ ಸಾಲಲ್ಲಿ 10 ಜನ ವೈದ್ಯರು. ಯಾರು